ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರೋವಂಥ ಒಂದು ಸಾಂಬಾರು. ಈ ಸಾಂಬಾರನ್ನ ನೀವು ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ದೋಸೆ ಅಥವಾ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಯಾವುದಾದ್ರೂ ಒಂದು ಕಪ್ ತೊಗೊಂಡು ಅದರಲ್ಲಿ 1 ಕಪ್ನಷ್ಟು ತೊಗರಿಬೇಳೆ, ಅದರಲ್ಲೇ ಅರ್ಧ ಕಪ್ನಷ್ಟು ಹೆಸರು ಬೇಳೆನ ಹಾಕ್ಕೋತಾ ಇದ್ದೀನಿ. ಹೆಸರು ಬೇಳೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಒಂಥರ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ತೊಳ್ಕೊಂಡು ಇದನ್ನು ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಎಣ್ಣೆನ ಹಾಕ್ಕೊಂಡು ಮೆತ್ತಿಗೆ ಬೇಯಿಸ್ಕೋಬೇಕು. ಈಗ ಕೆಲವೊಂದು ಮಸಾಲೆಗಳನ್ನ ಹುರ್ಕೊಂಬಿಡೋಣ. ಇಲ್ಲಿ ಮೆಂತ್ಯ ಹಾಕ್ಕೋತಾ ಇದ್ದೀನಿ, ಕಡಲೆಬೇಳೆ, ಇದೆಲ್ಲ ಪ್ರಮಾಣನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಇದರ ಜೊತೆಗೆ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಯಾವ ಒಂದು ಮೆಷರ್ಮೆಂಟಲ್ಲಿ ನಾನು ಹೇಳಿದ್ದೀನಿ ಆ ಥರ ನೀವು ಹುರ್ಕೊಂಡು ಇಟ್ಕೊಂಡ್ರೆ ಸುಮಾರು 3ರಿಂದ 4 ಬಾರಿ ಸಾಂಬಾರನ್ನ ನೀವು ಮಾಡ್ಕೋಬೋದು. ಈಗ ಜೀರಿಗೆ, ಕೊತ್ತಂಬರಿ ಬೀಜ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಡ್ರೆ ಒಳ್ಳೆಯದು. ಸಣ್ಣ ಊರಿನಲ್ಲಿ ಇದನ್ನು ಹುರ್ಕೋಬೇಕು, ಒಳ್ಳೆ ಪರಿಮಳ ಬರುತ್ತೆ. ತುಂಬ ಬೇಗ ಆಗೋದು ಬೇಡ, ನಿಧಾನಕ್ಕೆ ಅದು ಹುರಿದಷ್ಟು ತುಂಬಾ ರುಚಿಯಾಗಿರುತ್ತೆ. ಒಂದು ಬಾರಿ ನೀವು ಈ ಥರ ತಯಾರಿ ಮಾಡಿ ಇಟ್ಕೊಂಡ್ರೆ ಒಂದು 3ರಿಂದ 4 ಬಾರಿ ಮಾಡ್ಕೋಬೋದು. ಈಗ ಮಧ್ಯದಲ್ಲಿ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡಾಗ ಒಳ್ಳೆ ಪರಿಮಳ ಬರ್ತಾ ಇದೆ ಅಂತ ಅನಿಸಿದ್ರೆ ನೀವು ಕೊನೆಯದಾಗಿ, ಈಗ ಪೂರ್ತಿ ಎಲ್ಲ ಹುರಿದಿದ್ದಾಗಿದೆ, ಕೊನೆಯದಾಗಿ 1 ಸ್ಪೂನಷ್ಟು ಗಸಗಸೆನ ನಾನು ಹಾಕ್ಕೋತಾ ಇದ್ದೀನಿ. ಬಾಣಲೆ ತುಂಬಾ ಬಿಸಿ ಇರುತ್ತೆ, ಅಷ್ಟು ಶಾಖ ಅದಕ್ಕೆ ಸಾಕು. ಈಗ ಚೆನ್ನಾಗಿ ಹುರಿದಿದ್ದಾಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಪೂರ್ತಿಯಾಗಿ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ನ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಬಳಸ್ಬೋದು. ನಾನಿಲ್ಲಿ ಆರಕ್ಕೆ ಬಿಟ್ಟಿದ್ದೀನಿ. ಈಗ ನಮ್ಮ ಬೇಳೆ ಚೆನ್ನಾಗಿ ಬೆಂದಿದೆ. ಈ ಥರ ಬೇಳೆ ಕಾಣಿಸೋದು ಬೇಡ ಅಂತ ನಾನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಕಡ್ಗೋಲು ಇರುತ್ತಲ್ಲ ಅದರಲ್ಲಿ ಮಾಡ್ಕೋಬೋದು, ಎಲೆಕ್ಟ್ರಿಕ್ ಬ್ಲೆಂಡರಿಂದ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಹದ ಇರಬೇಕು, ಅಂದರೆ ಎಲ್ಲೂ ಬೇಳೆ ಕಾಣಿಸ್ಬಾರ್ದು. ಈಗ ನಾವು ಹುರ್ಕೊಂಡಿರೋ ಮಸಾಲೆ ಸಂಪೂರ್ಣವಾಗಿ ಯಾರಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಆಗುತ್ತೆ. ಎಕ್ಸ್ಟ್ರಾ ಮಸಾಲೆನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ 4ರಿಂದ 5 ಸ್ಪೂನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಪ್ನಷ್ಟು ಒಣಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ಇಟ್ಕೋಬೇಕು. ಮಿಕ್ಕಿದ್ದ ಮಸಾಲೆನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಯಾವುದರಲ್ಲಿ ಸಾಂಬಾರು ಮಾಡ್ತೀರಾ ಅದಕ್ಕೆ ನಾನು ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಇಂಗನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನತ್ಲು ಮಿಕ್ಕ ಪದಾರ್ಥಗಳನ್ನ ಹಾಕ್ಕೋತಾ ಹೋಗೋಣ. ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಬಾಡಿಸ್ಕೊಂಡು ಬಿಡೋಣ. ಈಗ ಇದಕ್ಕೆ ಸುಮಾರಾಗಿ ಸಣ್ಣ ಈರುಳ್ಳಿ ಆದರೆ 2, ದೊಡ್ಡದಾದರೆ ಒಂದೇ ಸಾಕು. ಇಲ್ಲ ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ, ನೀವು ಅದನ್ನು ಕೂಡ ಬಳಸ್ಬೋದು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು. ಇದಕ್ಕೆ ನಾನು ಮಧ್ಯದಲ್ಲಿ ಈಗ 1 ಟೊಮೆಟೊನ, ಹುಳಿ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೊಂಬಿಡೋಣ. ಟೊಮೆಟೊ ಕೂಡ ಮೆತ್ತಗಾಗಬೇಕು. ಈಗ ಇದಾಗಿದೆ ಮೆತ್ತಿಗೆ ಅಂತಂದರೆ ಇದಕ್ಕೆ ಅರಿಶಿನ ಹಾಕ್ಕೊಂಡು ನಾವೀಗಾಗಲೇ ರುಬ್ಬಿ ಇಟ್ಕೊಂಡಿದ್ವಲ್ಲ ನಮ್ಮ ಸಾಂಬಾರು ಪುಡಿ ಜೊತೆಗೆ ಒಣಕೊಬ್ಬರಿನ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೇನು ಹೆಚ್ಚು ಹೊತ್ತು ಬಾಡಿಸೋ ಅವಶ್ಯಕತೆ ಇಲ್ಲ. ಈಗಾಗಲೇ ಬೇಯಿಸ್ಕೊಂಡು ಕಡಿದು ಇಟ್ಕೊಂಡಿರೋ ಅಂಥ ಬೇಳೆನ ಹಾಕ್ಕೋತಾ ಇದ್ದೀನಿ. ಗಟ್ಟಿ ಇದೆ, ಹಾಗಾಗಿ ಸ್ವಲ್ಪ ನೀರನ್ನು ನೀವು ನೋಡಿಕೊಂಡು ಹಾಕ್ಕೋಬೇಕು. ತುಂಬ ನೀರಾಗೂ ಅಲ್ಲ, ತುಂಬ ಗಟ್ಟಿಯಾಗೂ ಅಲ್ಲ. ನಾರ್ಮಲ್ಲಾಗಿ ಸಾಂಬಾರು ಯಾವ ಥರ ಇರುತ್ತೆ ಅಷ್ಟು ಹದಕ್ಕೆ ತಂದ್ಕೊಳ್ಳೋ ತನಕ ನೀರನ್ನು ಹಾಕ್ಕೋಬೇಕು. ಈಗ ಎಲ್ಲವನ್ನು ನಾವು ಕುದಿಸ್ಕೋಬೇಕು. ಅದಕ್ಕೆ ಮುಂಚೆ ಒಂದು 3 ಸ್ಪೂನಷ್ಟು ಬೆಲ್ಲ, ಒಂದು 1/4 ಕಪ್ಗಿನ್ನ ಜಾಸ್ತಿ ಹುಣಸೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಬಿಡೋಣ. ಗಟ್ಟಿ ಆಯಿತು ಅಂತಂದರೆ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಈಗ ಚೆನ್ನಾಗಿ ಒಂದು ಮಿನಿಮಮ್ ಅಂದರೂ 3 ನಿಮಿಷ ಇದು ಕುದೀಲಿ. ತುಂಬ ಹೆಚ್ಚು ಏನೋ ಕುದಿಸೋ ಅವಶ್ಯಕತೆ ಇಲ್ಲ. ಎಲ್ಲವೂ ಚೆನ್ನಾಗಿ ಬೆರೆತ್ಕೊಳ್ಳೋ ತನಕ. ಈಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಕುದೀತಾ ಇದೆ ಅಂತಂದರೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು 10-20 ಸೆಕೆಂಡು ಅದನ್ನು ಕುದಿಸ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ನಮ್ಮ ಸಾಂಬಾರು ರೆಡಿಯಾಗಿದೆ. ಇದನ್ನು ನೀವು ಬಿಸಿಯಾಗಿ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಹೋಟೆಲಲ್ಲಿ ನೀವು ತಿಂದಿರ್ತೀರಲ್ಲ
ಅದೇ ರೀತಿಯಾಗಿ ಇರುವಂಥ ಒಂದು ಸಾಂಬಾರು. ಅದ್ರ ಜೊತೆಗೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಬೇಕಾದ ತರಕಾರಿ ಇನ್ನೇನಾದ್ರು ಹಾಕ್ಕೋಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.